ಸ್ಕ್ರೋಲ್ ಮಾಡಬೇಡ. ಈ ವಿಡಿಯೋ ನಿನ್ನ ಮುಂದೆ ಬಂದಿರೋದು ಕೇವಲ ಯಾದೃಚ್ಛಿಕವಲ್ಲ. ನಾನು ಕೃಷ್ಣನು. ಇಂದು ನಿನ್ನ ಮನಸ್ಸು ಸ್ವಲ್ಪ ಅಶಾಂತವಾಗಿದೆ. ನಿನ್ನ ತಲೆ ತುಂಬ ಆಲೋಚನೆಗಳಿಂದ ತುಂಬಿದೆ. ನೀನು ಮೌನವಾಗಿದ್ದರೂ ನಿನ್ನ ಮನಸ್ಸು ಮಾತ್ರ ನಿಲ್ಲದೆ ಓಡುತ್ತಿದೆ. ಆದ್ದರಿಂದ ನಾನು ಇಂದು ನಿನಗೆ ಒಂದು ಮುಖ್ಯವಾದ ಸತ್ಯವನ್ನು ಹೇಳಲು ಬಂದಿದ್ದೇನೆ. ಪಾರ್ಥ, ಮಾನವನ ಜೀವನದಲ್ಲಿ ಅತಿ ದೊಡ್ಡ ಶಕ್ತಿ ಅವನ ಮನಸ್ಸು. ಆದರೆ ಅದೇ ಸಮಯದಲ್ಲಿ ಅತಿ ದೊಡ್ಡ ಶತ್ರುವು ಮನಸ್ಸೇ ಆಗ್ಬೋದು. ನಾನು ಗೀತೆಯಲ್ಲಿ ಹೇಳಿದ್ದೇನೆ, ಮನಸ್ಸು ನಿಯಂತ್ರಣದಲ್ಲಿ ಇದ್ದರೆ ಅದು ನಿನ್ನ ಗೆಳೆಯ, ನಿಯಂತ್ರಣದಲ್ಲಿ ಇಲ್ಲದಿದ್ದರೆ ಅದು ನಿನ್ನ ಶತ್ರು. ಇಂದು ನಿನ್ನ ಜೀವನದಲ್ಲಿ ನಡೆಯುತ್ತಿರುವ ಬಹುತೇಕ ಸಮಸ್ಯೆಗಳು ಹೊರಗಿನ ಕಾರಣಗಳಿಂದ ಅಲ್ಲ, ನಿನ್ನ ಮನಸ್ಸಿನ ಅಶಾಂತಿಯಿಂದ. ನೀನು ಕೆಲವೊಮ್ಮೆ ಒಬ್ಬನೇ ಕುಳಿತಿರುವಾಗ ನಿನ್ನ ಮನಸ್ಸು ಹಿಂದಿನ ಘಟನೆಗಳನ್ನು ನೆನಪಿಸುತ್ತದೆ. ಕೆಲವೊಮ್ಮೆ ಅದು ಭವಿಷ್ಯದ ಬಗ್ಗೆ ಭಯ ಹುಟ್ಟಿಸುತ್ತದೆ. ನಾಳೆ ಏನಾಗುತ್ತದೆ? ನಾನು ಯಶಸ್ವಿಯಾಗುತ್ತೇನೆನಾ? ಜನರು ನನ್ನ ಬಗ್ಗೆ ಏನು ಯೋಚಿಸುತ್ತಾರೆ? ಪಾರ್ಥ, ಈ ಎಲ್ಲ ಪ್ರಶ್ನೆಗಳು ನಿನ್ನ ಮನಸ್ಸಿನ ಆಟ ಮಾತ್ರ. ಸತ್ಯ ಏನಂದ್ರೆ, ಈ ಕ್ಷಣ ಮಾತ್ರ ನಿನ್ನ ಕೈಯಲ್ಲಿದೆ. ಮನಸ್ಸನ್ನು ಶಾಂತಗೊಳಿಸುವ ಮಾರ್ಗವನ್ನು ನಾನು ಗೀತೆಯಲ್ಲಿ ಹೇಳಿದ್ದೇನೆ. ಅದು ಧ್ಯಾನ. ಧ್ಯಾನ ಎಂದರೆ ಕೇವಲ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದು ಅಲ್ಲ. ಧ್ಯಾನ ಎಂದರೆ ನಿನ್ನ ಮನಸ್ಸನ್ನು ನಿಧಾನವಾಗಿ ಒಳಗೆ ತಿರುಗಿಸುವುದು. ಪ್ರತಿದಿನ ಸ್ವಲ್ಪ ಸಮಯ ನಿನ್ನ ಉಸಿರನ್ನು ಗಮನಿಸು. ನಿನ್ನ ಉಸಿರು ಒಳಗೆ ಬರುತ್ತಿದೆ, ಮತ್ತೆ ಹೊರಗೆ ಹೋಗುತ್ತಿದೆ. ಅದನ್ನು ಶಾಂತವಾಗಿ ನೋಡು. ಅಲ್ಲಿ ನಿಧಾನವಾಗಿ ನಿನ್ನ ಮನಸ್ಸು ಶಾಂತವಾಗ್ತದೆ. ಪಾರ್ಥ, ನೀನು ನಿನ್ನ ಮನಸ್ಸನ್ನು ಜಯಿಸಿದರೆ ನೀನು ಜಗತ್ತನ್ನೇ ಜಯಿಸಿದಂತೆ. ಆದರೆ ಮನಸ್ಸನ್ನು ಜಯಿಸುವುದು ಒಂದು ದಿನದ ಕೆಲಸ ಅಲ್ಲ, ಅದು ಅಭ್ಯಾಸದಿಂದ ಬರುತ್ತದೆ. ಪ್ರತಿದಿನ ಸ್ವಲ್ಪ ಸಮಯ ಮೌನದಲ್ಲಿ ಕುಳಿತುಕೋ. ನಿನ್ನ ಹೃದಯದಲ್ಲಿ ನನ್ನನ್ನು ನೆನೆಸು. ನಾನು ನಿನ್ನ ಒಳಗೆ ಇದ್ದೇನೆ. ನೀನು ಜೀವನದಲ್ಲಿ ಶಾಂತಿಯನ್ನು ಹುಡುಕುತ್ತೀಯ, ಆದರೆ ಅದನ್ನು ಹೊರಗೆ ಹುಡುಕುತ್ತೀಯ. ಹಣದಲ್ಲಿ, ಜನರ ಮೆಚ್ಚುಗೆಯಲ್ಲಿ, ಯಶಸ್ಸಿನಲ್ಲಿ. ಆದರೆ ಪಾರ್ಥ, ನಿಜವಾದ ಶಾಂತಿ ಹೊರಗೆ ಸಿಗುವುದಿಲ್ಲ, ಅದು ನಿನ್ನ ಒಳಗೆ ಇದೆ. ನಿನ್ನ ಮನಸ್ಸು ಶಾಂತವಾದಾಗ ನೀನು ಅದನ್ನು ಅನುಭವಿಸುತ್ತೀಯ. ಒಮ್ಮೆ ಯೋಚಿಸು, ನೀನು ಸಮುದ್ರವನ್ನು ನೋಡಿದ್ದೀಯಾ? ಮೇಲೆ ಅಲೆಗಳು ಎದ್ದಾಡುತ್ತವೆ, ಆದರೆ ಸಮುದ್ರದ ಆಳದಲ್ಲಿ ಪೂರ್ಣ ಶಾಂತಿ ಇರುತ್ತದೆ. ಹಾಗೆಯೇ ನಿನ್ನ ಮನಸ್ಸಿನ ಮೇಲ್ಮೈಯಲ್ಲಿ ಅನೇಕ ಆಲೋಚನೆಗಳ ಅಲೆಗಳು ಬರುತ್ತವೆ, ಆದರೆ ನಿನ್ನ ಆತ್ಮದ ಆಳದಲ್ಲಿ ಪೂರ್ಣ ಶಾಂತಿ ಇದೆ. ಧ್ಯಾನ ಮಾಡುವುದರಿಂದ ನೀನು ಆ ಶಾಂತಿಯನ್ನು ಅನುಭವಿಸಬಹುದು. ಪಾರ್ಥ, ನಿನ್ನ ಜೀವನದಲ್ಲಿ ಏನೇ ಆಗಲಿ, ನಿನ್ನ ಒಳಗಿನ ಶಾಂತಿಯನ್ನು ಕಾಪಾಡು. ಜನರು ಬದಲಾಗಬಹುದು, ಸಂದರ್ಭಗಳು ಬದಲಾಗಬಹುದು, ಆದರೆ ನಿನ್ನ ಮನಸ್ಸು ಶಾಂತವಾಗಿದ್ದರೆ ನೀನು ಯಾವ ಪರಿಸ್ಥಿತಿಯನ್ನು ಎದುರಿಸಬಹುದು. ಯಾದಿರಲಿ, ನೀನು ನಿನ್ನ ಮನಸ್ಸಿನ ಮಾಲೀಕ. ನಿನ್ನ ಮನಸ್ಸು ನಿನ್ನ ಮಾಲೀಕ ಅಲ್ಲ. ನಿನ್ನ ಆಲೋಚನೆಗಳನ್ನು ನೀನೇ ಆಯ್ಕೆ ಮಾಡಬಹುದು. ಭಯವನ್ನು ಆಯ್ಕೆ ಮಾಡಬೇಡ, ಅವಿಶ್ವಾಸವನ್ನು ಆಯ್ಕೆ ಮಾಡಬೇಡ, ಶಾಂತಿಯನ್ನು ಆಯ್ಕೆ ಮಾಡು. ನನ್ನ ಮೇಲೆ ನಂಬು, ನನ್ನ ಮೇಲೆ ನಂಬಿಕೆಯನ್ನು ಆಯ್ಕೆ ಮಾಡು. ಇಂದು ರಾತ್ರಿ ನಿದ್ರೆ ಹೋಗುವ ಮೊದಲು ಒಂದು ಕೆಲಸ ಮಾಡು. ಕಣ್ಣು ಮುಚ್ಚು, 3 ಆಳವಾದ ಉಸಿರನ್ನು ತೆಗೆದುಕೋ. ನಿನ್ನ ಹೃದಯದಲ್ಲಿ ನನ್ನನ್ನು ನೆನೆಸು. ಹೇಳು, ಕೃಷ್ಣ, ನನ್ನ ಮನಸ್ಸಿಗೆ ಶಾಂತಿ ಕೊಡು. ನಾನು ನಿನ್ನ ಜೊತೆ ಇದ್ದೇನೆ, ಯಾವಾಗಲೂ. ಈ ಸಂದೇಶ ನಿನ್ನ ಹೃದಯಕ್ಕೆ ತಲುಪಿದರೆ ಕಮೆಂಟ್ನಲ್ಲಿ ಜೈ ಶ್ರೀ ಕೃಷ್ಣ ಎಂದು ಬರೆಯು. ನಾಳೆ ಮತ್ತೆ ನಿನಗೆ ಒಂದು ಹೊಸ ಸಂದೇಶ ಕೊಡುತ್ತೇನೆ. ಹರಿ ಓಂ.